ಹಾಯ್ ಫ್ರೆಂಡ್ಸ್, ಚಳಿಗಾಲದಲ್ಲಿ ಸಿಗುವಂಥ ತಾಜಾ ತರಕಾರಿಗಳನ್ನೆಲ್ಲ ಬಳಸ್ಕೊಂಡು ಒಂದು ಆರೋಗ್ಯದಾಯಕವಾದಂತಹ ಮಿಕ್ಸ್ ವೆಜಿಟೇಬಲ್ ಸೂಪ್ ಮಾಡೋಣ ಬನ್ನಿ. ಮೊದಲಿಗೆ ಕುಕ್ಕರ್ನ ಬಿಸಿಗಿಟ್ಟು ಒಂದು ಸ್ವಲ್ಪ ಬೆಣ್ಣೆ ಹಾಕಿ, ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ ಅರ್ಧ ಇಂಚಷ್ಟು ಶುಂಠಿ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಗೆಡ್ಡೆ ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಆನಂತರ ಒಂದು ಪಲಾವ್ ಎಲೆ ಹಾಕ್ಕೊಳ್ಳಿ. ಹಾಗೆಯೇ ಒಂದು ಚಮಚದಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು 1 ನಿಮಿಷ ಹುರ್ಕೊಂಡಿದ್ದಾದಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿರುವಂತಹ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಬೀಟ್ರೂಟ್ ಹಾಕೋತಾ ಇದ್ದೀನಿ. ಬೀಟ್ರೂಟ್ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇವಾಗ ನೆಲ್ಲಿಕಾಯಿ ತುಂಬ ಚೆನ್ನಾಗಿ ಸಿಗ್ತಾ ಇರೋದ್ರಿಂದ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಹುರಿದಿದ್ದಾದಮೇಲೆ 2 ಟೊಮೆಟೊ ಹಣ್ಣನ್ನು ರಫಾಗಿ ಕಟ್ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೊಂಡಾದಮೇಲೆ ತರಕಾರಿ ಮುಳುಗೋದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಿಲ್ ಕೂಗಿಸ್ಕೊಳ್ಳಿ. ಆನಂತರ ಕುಕ್ಕರ್ ಪ್ರೆಷರ್ ಎಲ್ಲ ಕಡಿಮೆ ಆದಮೇಲೆ ತರಕಾರಿ ಮತ್ತು ನೀರು ಎರಡನ್ನೂ ಸಪ್ರೇಟ್ ಮಾಡಿಕೊಂಡು ತರಕಾರಿ ಎಲ್ಲ ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈ ಸೂಪಲ್ಲಿ ಯಾವುದೇ ಕಾರ್ನ್ಫ್ಲೋರ್ ಆಗಲಿ ಅಥವಾ ಯಾವುದೇ ಸಾಸ್ಗಳನ್ನಾಗಲಿ ಏನೂ ಬಳಸದೆ ಆರೋಗ್ಯದಾಯಕವಾಗಿರುವಂಥ ಸೂಪ್ ಇದು. ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ ನೋಡಿ. ತರಕಾರಿ ಎಲ್ಲ ತಣ್ಣಗಾದಮೇಲೆ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಲ್ವಾ. ಇವಾಗ ಈ ಪೇಸ್ಟನ್ನು ಮತ್ತೆ ಇನ್ನೊಂದ್ಸಲಿ ಶೋಧಿಸ್ಕೋಬೇಕು. ಯಾಕಂದರೆ ನಮಗೆ ಇನ್ ಕೇಸ್ ಯಾವ್ದಾದ್ರು ತರಕಾರಿ ಸರಿಯಾಗಿ ಗ್ರೈಂಡ್ ಆಗಿಲ್ಲ ಅಂತಂದರೆ ಅದೆಲ್ಲ ನಮಗೆ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಒಂದು ಸ್ಪೂನ್ನ ಸಹಾಯದಿಂದ ನೀಟಾಗಿ ಇದನ್ನೆಲ್ಲ ಶೋಧಿಸ್ಕೋತಾ ಇದ್ದೀನಿ ನಾನು. ಈ ಥರ ಮಾಡೋದ್ರಿಂದ ನಮಗೆ ಒಂದು ಸ್ಮೂತ್ ಟೆಕ್ಸ್ಚರ್ ಇರುವಂಥ ಸೂಪ್ ಸಿಗುತ್ತೆ. ಇವಾಗ ನೋಡಿ, ನಿಮಗೆ ಬೇಕಿದ್ದರೆ ನೀರನ್ನು ಸೇರಿಸ್ಕೊಳ್ಳಿ, ಇನ್ನೊಂದು ಸ್ವಲ್ಪ ತುಂಬ ಗಟ್ಟಿ ಇದ್ದರೆ. ಇಲ್ಲಾಂದರೆ ನಾವು ತರಕಾರಿ ಬೇಯಿಸಿರುವಂಥ ನೀರೇ ಸಾಕಾಗುತ್ತೆ. ಮತ್ತು ಸ್ಟವ್ ಮೇಲಿಟ್ಟು ನಾನಿಲ್ಲಿ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದ ಆರೋಗ್ಯದಾಯಕವಾದಂತಹ ಬಿಸಿ ಬಿಸಿ ಮಿಕ್ಸ್ ವೆಜಿಟೇಬಲ್ ಸೂಪ್ ರೆಡಿಯಾಗುತ್ತೆ. ಈ ವಿಂಟರಲ್ಲಿ ಖಂಡಿತವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.